ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಆತ್ಮೀಯ ಕೆಳುಗರೆ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಎಂದಾಕ್ಷಣ ಎಲ್ಲರೂ ಹೇಳುವುದು ಹಾಕಿ ಎಂದೇ. ಭಾರತದ ಹಾಕಿ ಕಂಡ ಸುವರ್ಣ ಯುಗದಲ್ಲಿ ಕನ್ನಡಿಗರ ಕಾಣಿಕೆಯೂ ಮಹತ್ವದ್ದು. ಇವತ್ತು ನಾವು ಭಾರತದ ಹಾಕಿಗೆ ತಮ್ಮದೇ ಆದ ಕಾಣಿಕೆಯನ್ನ ನೀಡಿರುವ ಪ್ರಖ್ಯಾತ ಹಾಕಿ ಪಟುವನ್ನ ಪರಿಚಯಿಸುತ್ತಿದ್ದೇವೆ. ಅವರೇ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎ.ಬಿ. ಸುಬ್ಬಯ್ಯ ಅವರು. ಇವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. 1998ರಲ್ಲಿ ಚಿನ್ನ ಗೆದ್ದ ಏಷ್ಯನ್ ಗೇಮ್ಸ್ನ ಭಾರತೀಯ ತಂಡದ ಭಾಗವಾಗಿದ್ದರು. ಅಲ್ಲದೆ 2 ಬಾರಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದರು. ಬನ್ನಿ, ಭಾರತದ ಹಾಕಿ ಕ್ರೀಡೆಗೆ ಇವರ ಕೊಡುಗೆಗಳೇನು ಎನ್ನುವುದರ ಕುರಿತಾಗಿ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ ಭಾರತದ ಪ್ರಖ್ಯಾತ ಕ್ರೀಡಾಪಟು, ಅರ್ಜುನ ಪ್ರಶಸ್ತಿ ಪುರಸ್ಕೃತ, ಒಲಿಂಪಿಯನ್, 2 ಬಾರಿ ಭಾರತವನ್ನು ಒಲಿಂಪಿಕ್ಸ್ನಲ್ಲಿ ಪ್ರತಿನಿಧಿಸಿದ ಡಾಕ್ಟರ್ ಎ.ಬಿ. ಸುಬ್ಬಯ್ಯ. ಇವರು ತರಬೇತುದಾರರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಈಗ ಹೈ ಪರ್ಫಾರ್ಮೆನ್ಸ್ ಡೈರೆಕ್ಟರ್ ಖೇಲೋ ಇಂಡಿಯಾ ಇಲ್ಲಿ ತಮ್ಮ ಸೇವೆ ನೀಡ್ತಾ ಇದ್ದಾರೆ. ಹಾಕಿ ಕರ್ನಾಟಕದ ಸೆಕ್ರೆಟರಿ ಜನರಲ್ ಹಾಗೂ ಹಲವು ಹುದ್ದೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಸುಬ್ಬಯ್ಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಇಟ್ಸ್ ಅ ಗುಡ್ ಫಾರ್ಚೂನ್ ಸರ್ ಟು ಹ್ಯಾವ್ ಯು. ಹಾಕಿ ಲೆಜೆಂಡ್, ಸುಮಾರು 45 ವರ್ಷಗಳ ಸೇವೆ ಹಾಕಿ ಕ್ಷೇತ್ರದಲ್ಲಿ ಭಾರತಕ್ಕೆ ನೀವು ನೀಡಿದಿರಾ. ಅದರಲ್ಲಿ 20 ವರ್ಷಗಳ ಕಾಲ ಆಸ್ ಅನ್ ಆಕ್ಟಿವ್ ಪ್ಲೇಯರ್. ಸೊ ಇಟ್ ಈಸ್ ರಿಯಲಿ ಅ ಗುಡ್ ಫಾರ್ಚೂನ್ ಟು ಹ್ಯಾವ್ ಯು ಇನ್ ದ ಸ್ಟುಡಿಯೋಸ್. ಥ್ಯಾಂಕ್ ಯು ಮೇಡಮ್. ಈ ಕಳೆದ ಕೆಲವು ವರ್ಷಗಳಿಂದ ಬಹಳ ಪ್ರಖ್ಯಾತದಲ್ಲಿರುವ ಕೊಡವ ಹಾಕಿ ಫೆಸ್ಟಿವಲ್ ನಡೀತಾ ಇದೆ. ಅದರಲ್ಲಿ ಭಾಗವಹಿಸಲಿಕ್ಕೆ ತಾವು ಹೋಗಬೇಕು ಅಂತ ಹೇಳಿ ತಯಾರಾಗಿ ಬಂದಿದ್ದೀರಿ. ಕೊಡವ ಹಾಕಿ ಫೆಸ್ಟಿವಲ್ ನ ಈ ತರದ ಒಂದು ಇಂಥೂಸಿಯಾಸಮ್, ಸ್ಪೆಷಲಿ ಎಮಂಗ್ ಕೊಡವರ್ಸ್, ಇದಕ್ಕೆ ಏನ್ ಕಾರಣ ಇರಬಹುದು ಸುಬ್ಬಯ್ಯ ಅವರೇ? ಕೊಡಗಲ್ಲಿ ಒಂದು ಹಾಕಿ ಒಂದು ಪಾಸ್ ಟೈಮ್ ಗೇಮ್. ಈಗ ಮಕ್ಕಳಿಗೆ ನಾವು ಈಗ ಸಿಟಿಯಲ್ಲೇ ನೋಡಿದರೆ ಅವರು ಹೋಗಿ ಫುಟ್ಬಾಲ್ ಆಡ್ತಾರೆ, ಸ್ವಲ್ಪ ಜನ ಸ್ವಿಮ್ಮಿಂಗ್ ಹೋಗ್ತಾರೆ, ಸ್ವಲ್ಪ ಜನ ಕ್ರಿಕೆಟ್ ಕೋಚಿಂಗ್ ಹೋಗ್ತಾರೆ. ಬಟ್ ನೀವು ಮಡಿಕೇರಿಲಿ ಅಥವಾ ಕೊಡಗಲ್ಲಿ ಸ್ಪೆಷಲಿ ನೀವು ಹೇಳ್ಬೇಕು ಅಂತ ಹೇಳಿದ್ರೆ ಸಮ್ಮರಲ್ಲಿ ಅವರು ಸಮ್ಮರ್ ಕ್ಯಾಂಪ್ ಮಾಡ್ತಾರೆ. ಅದರಲ್ಲಿ ನಿಮ್ಮದು ಹಾಕಿ ಮೇನ್ ಇದ್ದೇ ಇರ್ತದೆ. ಯಾಕೆಂತಂದ್ರೆ ಮಕ್ಕಳು ಅವ್ರ ಪೇರೆಂಟ್ಸ್ ಆದ್ರೂ ಆಡಿರ್ತಾರೆ, ಅವರಿಗೆ ಹಾಕಿದೊಂದು ಅದೊಂದು ಲವ್ ಮುಂಚೆಂದನೇ ಬಂದುಂಟು. ಬ್ಲಡ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನಾವು ಇಷ್ಟುವರೆಗೆ ನಾವು ಒಂದು 8 ಒಲಿಂಪಿಯನ್ಸ್ ಇದ್ದೀವಿ ಅಂಡ್ ಅರೌಂಡ್ 14 ಬೇರೆ ಬೇರೆ ಸ್ಪೋರ್ಟ್ ಅಲ್ಲಿ ಅರ್ಜುನ ಅವಾರ್ಡ್ಸ್ ಇದ್ದಾರೆ. ಹಾಕಿಗೂ ಕೊಡಗುಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಅದೇ ಇದ್ದಾರೆ. ಅದಕ್ಕೆ ನಾವು ನೋಡಿದ್ರೆ ನಾವು ಈಗ ಅರೌಂಡ್ 60 ಇಂಟರ್ನ್ಯಾಷನಲ್ಸ್ ಕೊಡಗಿಂದ ಹಾಕಿಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಸರಿ ಸುಬ್ಬಯ್ಯ ಅವರೇ, ಕೊಡಗು ಅಂತಾರಾಷ್ಟ್ರೀಯ ಮಟ್ಟದ ಹಾಕಿ ಪ್ಲೇಯರ್ಸ್ ಅನ್ನು ಕೊಡ್ತಾ ಇದೆ. ಮೇನ್ ರೀಸನ್ ಏನಿರಬಹುದು ಅಂತ ಅನಿಸುತ್ತೆ ನಿಮಗೆ? ನಮಗೆ ಜಿಯೋಗ್ರಫಿಕಲಿ ಸ್ಪೋರ್ಟ್ಸ್ ಅಲ್ಲಿ ಸ್ಪೆಷಲಿ ಕೂರ್ಗಲ್ಲಿ ಅವರು ಮಕ್ಕಳು ಹೊರಗಡೆ ಗ್ರೌಂಡ್ ಅಲ್ಲಿ ಇರಕ್ಕೆ ಅವರು ಇಷ್ಟಪಡ್ತಾರೆ. ನೀವು ನೋಡಿದ್ರೆ ಮಾರ್ನಿಂಗ್ ಆರ್ ಈವ್ನಿಂಗ್ ಯಾವ್ದಾದ್ರು ಗ್ರೌಂಡ್ ಅಲ್ಲಿ ಕೂರ್ಗಲ್ಲಿ ಸ್ಪೆಷಲಿ ದ ಸಮ್ಮರ್ ಹಾಲಿಡೇಸ್ ಅಲ್ಲಿ ಆಕ್ಚುಲಿ ಬಂದು ಯಾವ್ದಾದ್ರು ಸ್ಪೋರ್ಟ್ ಆಡ್ತಾರೆ. ಅದರಲ್ಲಿ ಸ್ಪೆಷಲಿ ಹಾಕಿ. ಬಿಕಾಸ್ ಇದು ಮುಂಚೆ ತುಂಬಾ ನಮ್ದು ಇದು ಪಾಸ್ ಟೈಮ್ ಗೇಮ್ ಇತ್ತು. ಈವ್ನಿಂಗ್ ಏನು ಆಡ್ಬೇಕು ಅಂತ ಹೇಳಿದ್ರೆ ಹೋಗಿ ಹಾಕಿ ಆಡೋ ಅಂತ ಅಷ್ಟೇ. ಆ ಒಂದು ಫಾಸ್ಟ್ ಟೈಮ್ ಅಲ್ಲಿ ಈಗ ನೀವು ಪುನರಾವರ್ತನೆ ಮಾಡಿ, ಅಂದ್ರೆ ಯು ಆರ್ ಗಿವಿಂಗ್ ನ್ಯೂ ಲೈಫ್ ಟು ದಾಟ್ ಅಲ್ವಾ? ಈಗ ಈ ಕೊಡವ ಹಾಕಿ ಫೆಸ್ಟಿವಲ್, ಕೊಡವ ಹಾಕಿ 97 ಅಲ್ಲಿ ಸ್ಟಾರ್ಟ್ ಮಾಡೋತ್ತಿಗೆ ಅರೌಂಡ್ 60 ಫ್ಯಾಮಿಲೀಸ್ ಸ್ಟಾರ್ಟ್ ಮಾಡಿದ್ರು ಆಡಕ್ಕೆ. ಈ ವರ್ಷ ಅದು ಕುಂಡಿಯೋಳ ಅವರು ಆರ್ಗನೈಸ್ ಮಾಡ್ತಿರೋದು. ಅರೌಂಡ್ 360 ಟೀಮ್ಸ್ ಆರ್ ಪಾರ್ಟಿಸಿಪೇಟಿಂಗ್. ಅದು 60 to 360 ಜಾಯಿಂಟ್ ಲೀಪ್. ಅದು ನಿಜಾಗಿ ಅದು 1 ಮಂತ್ ಅದು ಒಂದು ಎಂಟರ್ಟೈನ್ಮೆಂಟ್ ಜನರಿಗೆ ಮಾರ್ನಿಂಗ್ ಇಂದ ಈವ್ನಿಂಗ್ ಇಂದ ಆಗ್ತಾರೆ. ದೇ ವಿಲ್ ಡೂ ಇಟ್ ವೆರಿ ವೆಲ್. ಅದು ಒಂದು ಈ ಟೂರ್ನಮೆಂಟ್ ಒಂದು ಆರ್ಗನೈಸ್ ಮಾಡಕ್ಕೆ ಅವರು ಒಂದು 1.5 crores 2 crores ಹತ್ರ ಸ್ಪೆಂಡ್ ಮಾಡ್ತಾರೆ. ಎವ್ರಿ ಡೇ ದರ್ ಇಸ್ ಸಮ್ ಎಂಟರ್ಟೈನ್ಮೆಂಟ್. ಅದು ಇದು ಅದಕ್ಕೆ ಫ್ಯಾಮಿಲಿ ಅವರು ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಅಂದ್ರೆ ಯಾವ ರೀತಿ ಜಲ್ಲಿಕಟ್ಟು ಈ ತರದ ಒಂದು ಸ್ಪೋರ್ಟ್ ಬೇರೆ ಕಡೆ ಇದಾಗುತ್ತೆ, ಕೊಡಗಲ್ಲಿ ಈ ತರದ ಹಾಕಿ ಫೆಸ್ಟಿವಲ್ ಅಂತ ನಾವು ಹೇಳ್ಬಹುದಾಗುತ್ತೆ, ಕೊಡವ ಹಬ್ಬ. ಅದು ನಿಜ ಮೇಡಮ್. ಆಕ್ಚುಲಿ ಒಂದು ಎಂಟರ್ಟೈನ್ಮೆಂಟ್. ಏಪ್ರಿಲ್ ಮೇ ಮಂತ್ ಎಲ್ಲ ವೇಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಎಲ್ಲ ಮಕ್ಕಳು, ಪೇರೆಂಟ್ಸ್, ಗ್ರ್ಯಾಂಡ್ ಚಿಲ್ಡ್ರನ್, ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಬಂದು ಮ್ಯಾಚ್ ನೋಡ್ತಾರೆ. ಮತ್ತೆ ಈ ಸಂದರ್ಭದಲ್ಲಿ ಕೊಡಗಿನ ಜನರು ಎಲ್ಲೆಲ್ಲಿ ಇದ್ದಾರೆ ನೋಡಿ, ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಹಾಗೂ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇರುವ ಜನರು ಈ ಸಂದರ್ಭದಲ್ಲಿ ಕೊಡಗಿಗೆ ಬರ್ತಾರೆ ಅಂತ. ಅವ್ರು ಬಂದೇ ಬರ್ಬೇಕು. ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ಅವರು ನಿಮ್ಮನ್ನ ಬಿಡ್ಲಿಕ್ಕಿಲ್ಲ. ಆಕ್ಚುಲಿ ಅವರು ಎಲ್ಲ ಎವ್ರಿ ಟೂರ್ನಮೆಂಟ್ ಫ್ಯಾಮಿಲಿ ವಾಂಟ್ಸ್ ಟು ವಿನ್ ದಿಸ್ ಟೂರ್ನಮೆಂಟ್. ಸೊ ಎಂಟೈರ್ ಫ್ಯಾಮಿಲೀಸ್ ಆರ್ ಇನ್ವಾಲ್ವ್ಡ್. ದಟ್ಸ್ ಒನ್ ಥಿಂಗ್. ಇದು ಹಾಕಿಯಲ್ಲಿ ಯಾವ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಸಾಧನೆ ಮಾಡಲು ಈ ಕೊಡವ ಹಬ್ಬ ಯಾವ ರೀತಿ ಸಹಾಯ ಆಗುತ್ತೆ? ಇದರಿಂದ ಏನಾದ್ರೂ ಹೊಸ ಕ್ರೀಡಾಪಟುಗಳು ಬೆಳಕಿಗೆ ಬಂದಿದ್ದಾರಾ? ಬರ್ತಾರೆ ಮೇಡಮ್. ವರ್ಷ ವರ್ಷ ಅವರ ಫ್ಯಾಮಿಲಿಗೆ ನಾವು ನೋಡಿದ್ರೆ ಈಗ ಚಿಕ್ಕ ಮಕ್ಕಳಿಂದ ಅವರು ತಯಾರು ಮಾಡ್ತಾರೆ. ಯಾಕೆಂದ್ರೆ ಅವ್ರ ಫ್ಯಾಮಿಲಿಗೆ ಅವರು ರೆಪ್ರೆಸೆಂಟ್ ಮಾಡಬೇಕು. ಆಫ್ಟರ್ 3-4 years ಹೋಗಿ ಆ ಮಕ್ಕಳನ್ನ ಅವರು ಆರ್ಮಿಲಿ ಸೇರಿಸೋದು,
ಸೇರಿಸೋದು, ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಸೇರಿಸೋದು, ಅದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಒಳ್ಳೆ ಪ್ಲೇಯರ್ ಆದ್ರೆ ಅವ್ರ ಫ್ಯಾಮಿಲಿ ಟೂರ್ನಮೆಂಟ್ ಬಂದು ಆಡ್ಬೋದು ಅಂತ. ಹೊಸ ಮಕ್ಕಳು ಯಾರು ಅಲ್ಲಿ ಬಂದು ಮ್ಯಾಚ್ ನೋಡಕ್ಕೆ ಬರ್ತಾರೆ, ಅವರಿಗೂ ಒಂದು ಇಂಟ್ರೆಸ್ಟ್ ಬರ್ತದೆ. ದ ಫ್ರೂಟ್ಸ್ ಆಫ್ ದೀಸ್ ಎಫರ್ಟ್ಸ್ ವಿಲ್ ಬಿ ವಿಸಿಬಲ್ ಆಫ್ಟರ್ ಎ ಫ್ಯೂ ಇಯರ್ಸ್. ಈಗ ನಿಮ್ಮ ಸಾಧನೆಗೆ ಬರುವುದಾದ್ರೆ ಸುಬ್ಬಯ್ಯ ಅವರೇ, ನೀವು ಈಗ ಹೈ ಪರ್ಫಾರ್ಮೆನ್ಸ್ ಡೈರೆಕ್ಟರ್ ಖೇಲೋ ಇಂಡಿಯಾದಲ್ಲಿ ಸಕ್ರಿಯರಾಗಿದೆ, ಅದರ ಡೈರೆಕ್ಟರ್ ಆಗಿದ್ರಿ ಅಲ್ವಾ? ಸೊ ಯಾವ ರೀತಿ ನಿಮ್ಮ ಸೇವೆ ಇಲ್ಲಿ ಕ್ರೀಡೆಗೆ ಸಲ್ಲುತ್ತದೆ? ಮೇಡಮ್, ನಾನು ಖೇಲೋ ಇಂಡಿಯಾ ಹೈ ಪರ್ಫಾರ್ಮೆನ್ಸ್ ಡೈರೆಕ್ಟರ್ 2022 ಅಲ್ಲಿ ನಾನು ಜಾಯ್ನ್ ಆದೆ. ಅದಕ್ಕಿಂತ ಮುಂಚೆ ನಾನು ಏರ್ ಇಂಡಿಯಾದಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಡೆಲ್ಲಿಲಿ ವರ್ಕ್ ಮಾಡ್ತಿದ್ದೆ. ಯಾವಾಗ ನಮಗೆ ಆಪರ್ಚುನಿಟಿ ಸಿಕ್ತು ಸ್ಪೋರ್ಟ್ಸ್ ಅಲ್ಲಿ ಬಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಮಗೆ ಕಾಂಟ್ರಿಬ್ಯೂಟ್ ಮಾಡಬಹುದು, ಮಕ್ಕಳನ್ನ ನಾವು ದೊಡ್ಡ ಹೈಟ್ ಗೆ ತಗೊಂಡು ಹೋಗ್ಬೋದು ಅಂತ ನಮಗೆ ಚಾನ್ಸ್ ಸಿಕ್ಕಿದಾಗ, ಆಫರ್ ಇದ್ದಾಗ ಕರ್ನಾಟಕ ಗವರ್ಮೆಂಟ್ ಇಂದ ನಾವು ಅಪ್ಲೈ ಮಾಡಿ ಇಲ್ಲಿ ಜಾಯ್ನ್ ಆದವು. ಈಗ ನಮ್ದು ಪ್ರೆಸೆಂಟ್ ಸೆಟಪ್ ಅಲ್ಲಿ ಶೂಟಿಂಗ್, ಅಥ್ಲೆಟಿಕ್ಸ್, ಸ್ವಿಮ್ಮಿಂಗ್ 3 ಈವೆಂಟ್ ಉಂಟು. ಹಾಕಿ ಇಲ್ಲ. ಹಾಕಿ ಮುಂದೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಹಾಕಿ ಬಂದ್ರೆ ಸಹ ಒಳ್ಳೇದಿತ್ತು, ನಾವು ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ. ಈಗ ನೋಡಿದ್ರೆ ನಮ್ದು ಶೂಟರ್ ತಿಲೋತ್ತಮ ಸೆನ್ ಕರ್ನಾಟಕ ಸೆಂಟರ್ ಇಂದ, ಅವಳು ಈಗ ಒಲಿಂಪಿಕ್ ಗೆ ಕ್ವಾಲಿಫೈ ಆಗಿದ್ದಾಳೆ. ಸೊ ಇಟ್ ಈಸ್ ಅ ವೆರಿ ಗುಡ್ ಅಚೀವ್ಮೆಂಟ್ ಫಾರ್ ನಮ್ದು ಸೆಂಟರ್ ಗೆ. ಸೊ ಇಲ್ಲಿಗ ಈ ಸೆಂಟರ್ ಅಂತ ಹೇಳಿದ್ರೆ ಕರ್ನಾಟಕದ ಅಥವಾ ಸೌತ್ ಇಂಡಿಯಾದ ಹೇಗೆ ಇದು ಸ್ಟೇಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇದನ್ನ ಕರೆಯೋದು. ಕರ್ನಾಟಕ ಸ್ಟೇಟ್ ಇದು ವಿದ್ಯಾನಗರಲ್ಲಿ ನಮ್ದು ಹಾಸ್ಟೆಲ್ ಉಂಟು. ಸೊ ಇದು ಕರ್ನಾಟಕ ಮಕ್ಕಳಿಗೆ ನಾವು ಪ್ರಿಫರೆನ್ಸ್ ಇರೋದು ಇದರಲ್ಲಿ. ಶೂಟಿಂಗ್ ಅಲ್ಲಿ ನೀವು ಈಗಾಗಲೇ ಸಾಧನೆ ಅಂದ್ರೆ ನಿಮ್ಮ ಕ್ರೀಡಾಪಟು ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾರೆ. ವಾಟ್ ಅಬೌಟ್ ಅದರ್ ಫೀಲ್ಡ್ಸ್? ಈಗ ಸ್ವಿಮ್ಮಿಂಗ್ ಮತ್ತೆ ಅಥ್ಲೆಟಿಕ್ಸ್. ಸ್ವಿಮ್ಮಿಂಗ್ ಅಲ್ಲಿ ನಮ್ದು ಪ್ಯಾರಾ ಒಲಿಂಪಿಕ್ ಮಕ್ಕಳಿದ್ದಾರೆ, ಬಟ್ ಅವರು ಆ ಲೆವೆಲ್ ಅಲ್ಲಿ ಇಲ್ಲ. ನ್ಯಾಷನಲ್ಸ್ ಮೆಡಲಿಸ್ಟ್ ಆಗ್ತಿದ್ದಾರೆ. ಇನ್ನು 1-2 ವರ್ಷದಲ್ಲಿ ಅವರು ನೇಷನ್ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಅಂತ. ನಮ್ದು ಶೂಟಿಂಗ್ ಅಲ್ಲಿ ನೋಡಿದ್ರೆ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಉಂಟು ಅಂತ ಹೇಳಿದ್ರೆ, ನಮ್ದು ಈಗ ಯಂಗ್ ಏಜ್ ಇಂದ ಮಕ್ಕಳು ಶೂಟಿಂಗ್ ಅಲ್ಲಿ ಮೆಡಲ್ ವಿನ್ ಸ್ಟಾರ್ಟ್ ಆಗಿದ್ದಾರೆ. ನಮ್ದು ಈ ವರ್ಷದಲ್ಲಿ 18 ಶೂಟರ್ ಅಲ್ಲಿ ಒಂದು 12 ಮಕ್ಕಳು ಈಗ ಇಂಡಿಯನ್ ಟ್ರಯಲ್ಸ್ ಕೊಟ್ಟಿದ್ದಾರೆ, ಇಂಡಿಯನ್ ಟ್ರಯಲ್ಸ್ ಗೆ ಸೆಲೆಕ್ಷನ್ ಆಗಿದ್ದಾರೆ. ಸೊ ಅದು ಒಂದು ಗುಡ್ ಅಚೀವ್ಮೆಂಟ್ ಫಸ್ಟ್ ಇಯರ್ ಅಲ್ಲಿ. ಈ ವರ್ಷ ನಮ್ದು ಇನ್ನೂ ಪರ್ಫಾರ್ಮೆನ್ಸ್ ಹೈ ಚಾನ್ಸಸ್ ಉಂಟು, ಯಾಕಂದ್ರೆ ಲಾಸ್ಟ್ ಇಯರ್ ಫಸ್ಟ್ ಇಯರ್ ಇತ್ತು. ಈ ವರ್ಷದಲ್ಲಿ ಅವರು ಪರ್ಫಾರ್ಮ್ ಮಾಡ್ತಾರೆ ಅಂತ ನಮಗೆ ತುಂಬಾ ನಂಬಿಕೆ. ಅಂದ್ರೆ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಹೇಳಿದ್ರೆ ಈ ತರದ ಶೂಟಿಂಗ್ ಎಲ್ಲ ಅಂದ್ರೆ ಭಾರತದ ಆಸ್ ಕಂಪೇರ್ ಟು ಅದರ್ ಅಥ್ಲೆಟ್ಸ್, ನಮ್ಮಲ್ಲಿ ಆ ತರದ ಫಿಸಿಕಲ್ ಬಿಲ್ಡ್ ಅದೆಲ್ಲ ಇಲ್ಲದಿದ್ರು ಸಹ ಇಲ್ಲಿ ಶೂಟಿಂಗ್ ಅಂತ ಒಂದು ಕ್ಷೇತ್ರದಲ್ಲಿ ಅವರಿಗೆ ಸಾಧನೆ ಮಾಡ್ಲಿಕ್ಕೆ ಅಂದ್ರೆ ಅವರ ಯುಕ್ತಿಯಿಂದ ಸಾಧನೆ ಮಾಡಬಹುದು, ಟ್ಯಾಲೆಂಟ್ ಇಂದ ಇಲ್ಲಿ ಸಾಧನೆ ಮಾಡಬಹುದು. ನಮ್ದು ಫಿಸಿಕಲ್ ಅಬಿಲಿಟೀಸ್ ಫಸ್ಟ್, ಫಿಸಿಕಲ್ ಫಿಟ್ನೆಸ್, ಅದು ಸ್ಟ್ರೆಂಥನಿಂಗ್ ಅದು ಇದೆಲ್ಲ ಅವ್ರು ಹೇಳ್ತಿದ್ರು, ನಾವು ಸ್ವಲ್ಪ ಯುರೋಪಿಯನ್ಸ್ ಗಿಂತ ಕಮ್ಮಿ ಅದು ಇದು ಅಂತ. ಬಟ್ ಅದು ಈಗ ನಮ್ದು ಸ್ಪೋರ್ಟ್ಸ್ ಸೈನ್ಸ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಬಂದುಂಟು. ಸ್ಪೋರ್ಟ್ಸ್ ಸೈನ್ಸ್ ನಮ್ದು ಇಂಪ್ರೂವ್ ಆಗಿದ್ದಕ್ಕೆ ನಮ್ಮ ಮಕ್ಕಳಿಗೆ ವರ್ಲ್ಡ್ ಲೆವೆಲ್ ಅಲ್ಲಿ ಮೆಡಲಿಸ್ಟ್ ಆಗ್ತಿದ್ದಾರೆ. ಮುಂಚೆ ಓನ್ಲಿ ಹಾಕಿ ಮೆಡಲ್ ಬರ್ತಿತ್ತು, ಈಗ ನೀವು ನೋಡಿದ್ರೆ ಎಲ್ಲ ಇಂಡಿವಿಜುವಲ್ ಸ್ಪೋರ್ಟ್ ಅಲ್ಲಿ ನಾವು ವಿ ಆರ್ ಏಬಲ್ ಟು ವಿನ್ ದ ಮೆಡಲ್. ಯಾಕೆಂತಂದ್ರೆ ನಮ್ದು ಸ್ಪೋರ್ಟ್ಸ್ ಸೈನ್ಸ್ ಬ್ಯಾಕಪ್ ಉಂಟಲ್ಲ, ಅದು ತುಂಬಾ ಇಂಪ್ರೂವ್ ಆಗುಂಟು. ನಮ್ಮ ಟೈಮ್ ಇಲ್ಲಿ ಇತ್ತಿಲ್ಲ. ಅಂದ್ರೆ ಇಲ್ಲಿ ಸ್ಪೋರ್ಟ್ಸ್ ಅಭಿವೃದ್ಧಿ ಏನಿದೆ ಅಲ್ಲ, ಅದು ಇಸ್ ಬ್ಯಾಕ್ಡ್ ಬೈ ಟೆಕ್ನಾಲಜಿ ಆಸ್ ವೆಲ್ ಆಸ್ ಮ್ಯಾನೇಜ್ಮೆಂಟ್. ಅಂದ್ರೆ ಹೌದು, ಅದು ಮುಖ್ಯ. ಅರ್ಲಿಯರ್ ವಿ ಯೂಸ್ ಟು ಸಿ ಅಂದ್ರೆ ಅಥ್ಲೆಟ್ಸ್ ಏನಾದ್ರು ಅವರ ಫಿಸಿಕಲ್ ಫಿಟ್ನೆಸ್ ಅದನ್ನೆಲ್ಲ ತಾವೇ ನೋಡ್ಕೊಳ್ಬೇಕಾಯ್ತು. ಬಟ್ ಟುಡೇ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮೇಡಮ್, ನಾವು ಈಗ ಹಾಕಿ ಹೇಳೋದಾದ್ರೆ 18 ಪ್ಲೇಯರ್ಸ್ ಇದ್ರೆ ನಮ್ದು ಸಪೋರ್ಟ್ ಸ್ಟಾಫ್ ಅನದರ್ 10-12 ಅವರ್ ಟೀಮ್ ಜೊತೆ ಟ್ರಾವೆಲ್ ಮಾಡ್ತಾರೆ. ಅದರಲ್ಲಿ ನಿಮ್ಗೆ ಫುಲ್ ಎಕ್ಸರ್ಸೈಸ್ ಫಿಸಿಯೋಲಾಜಿಸ್ಟ್ ಇಂದ ತಕೊಂಡ್ರೆ ನಿಮ್ದು ಮೆಂಟಲ್ ಕೋಚ್, ಟೆಕ್ನಿಕಲ್ ಕೋಚ್ ಎಲ್ಲ ಯಾವ ಹೇಳಿದ್ರೆ ಒಂದೊಂದು ಪೊಸಿಷನ್ಗೆ ಒಂದೊಂದು ಸ್ಪೆಷಲಿಸ್ಟ್ ಇರ್ತಾರೆ. ಜಸ್ಟ್ ನಿಮಗೆ ಕಾನ್ಸಂಟ್ರೇಟ್ ಮಾಡಿ ಹಾಡಕ್ಕೆ ಮಾತ್ರ ಇರೋದು. ಅದು ಮುಂಚೆ ಇತ್ತಿಲ್ಲ. ಒಂದು ಕೋಚ್, ಮ್ಯಾನೇಜರ್, ಹೋಲ್ ಟೀಮ್ ನವರು ಟೇಕ್ ಆಫ್ ಮಾಡಬೇಕಿತ್ತು. ಫಾರಿನ್ ಟೀಮ್ಸ್ ಇದನ್ನೆಲ್ಲ ಫಸ್ಟ್ ಲೈ ಯುಟಿಲೈಸ್ ಮಾಡ್ತಿತ್ತು. ಅದಕ್ಕೆ ನಾವು ಇದು ಮಧ್ಯದಲ್ಲಿ ನಮಗೆ ಡಿಸೈರ್ಡ್ ರಿಸಲ್ಟ್ ಸಿಗ್ತಿತ್ತಲ್ಲ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು. ಬಟ್ ಈಗ ನಮ್ಮ ಟೀಮ್ಗೆ ಅದು ರಿಸಲ್ಟ್ ಬೆನಿಫಿಟ್ ಸಿಗ್ತಾ ಉಂಟು. ಅಂದ್ರೆ ನಾವೀಗ ಅಂತಾರಾಷ್ಟ್ರೀಯ ಮಟ್ಟದ ಏನ್ ಲೆವೆಲ್ ಇದೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ಈಗ ಕಳೆದ 10-15 ವರ್ಷಗಳಿಂದ ಅಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಯಾರಾದ್ರೂ ಇದನ್ನು ಒಂದು ಪ್ರೊಫೆಷನ್ ಆಗಿ ತಗೊಳ್ಬೇಕಂತ ಹೇಳಿದ್ರೆ ಧೈರ್ಯವಾಗಿ ತಗೊಳ್ಬಹುದು. ಆದ್ರೆ ಮೊದಲು ಅದನ್ನು ಹೇಳಲಿಕ್ಕೆ ಆಗ್ತಿಲ್ಲ, ಎಕ್ಸೆಪ್ಟ್ ಫಾರ್ ಕ್ರಿಕೆಟ್ ಅಥವಾ ಈ ಬ್ಯಾಡ್ಮಿಂಟನ್ ಅದು ಟೆನ್ನಿಸ್ ಅಲ್ಲದೆ. ಬಟ್ ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಹಳಷ್ಟು ಹೊಸಬರು ಯಂಗ್ಸ್ಟರ್ಸ್ ದೇ ಆರ್ ಟೇಕಿಂಗ್ ಸ್ಪೋರ್ಟ್ಸ್ ಆಸ್ ಎ ಕೆರಿಯರ್. ಸೊ ಇಟ್ಸ್ ಅ ಗುಡ್ ಡೆವಲಪ್ಮೆಂಟ್ ಅಂತ ಹೇಳ್ಬಹುದು. ಡೆಫಿನೆಟ್ಲಿ ಮೇಡಮ್. ನೋಡಿದ್ರೆ ಈಗದ ಮಕ್ಕಳು ಅಷ್ಟು ಪ್ರೊಫೆಷನಲ್ಸ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು NIOS ಅಲ್ಲಿ ಸ್ಟಡಿ ಮಾಡ್ತಾರೆ, ಅವ್ರಿಗೆ ಅಟೆಂಡೆನ್ಸ್ ಪ್ರಾಬ್ಲಮ್ ಆಗಿಲ್ಲ. ಸೊ ದೇ ಟೇಕ್ ಅಪ್ ಪ್ರೈವೇಟ್ಲಿ ಎಕ್ಸಾಮ್ ಅಂಡ್ ಕಾನ್ಸಂಟ್ರೇಟ್ ಫುಲ್ ಟೈಮ್ ಇನ್ ದ ಸ್ಪೋರ್ಟ್ಸ್. ಅದು ಗಾಲ್ಫ್ ಇದರಲ್ಲಿ 100% ಅವರು ಫುಲ್ ಟೈಮ್ ಅವರು ಡೆಡಿಕೇಟ್ ಮಾಡ್ತಾರೆ. ಅದಕ್ಕೆ ನಾವು ಚಾಂಪಿಯನ್ ಸಿಗ್ತಿದ್ದಾರೆ ನಮ್ಮ ಹತ್ರ. ಹೌದು, ಒಂದು ಕಾಲದಲ್ಲಿ ಇತ್ತು ಎಲ್ಲ ಟ್ರೈನಿಂಗ್ ಪಡೆದು SSLC ಆದ ನಂತರ ಮಕ್ಕಳಲ್ಲಿ ಡ್ರಾಪ್ ಆಗ್ತಿದ್ರು. ಸೊ ನಮಗೆ ಆ ಪೂಲ್ ಆಫ್ ಟ್ಯಾಲೆಂಟ್ ಸಿಗ್ತಿರ್ಲಿಲ್ಲ ಅಲ್ಲಿ, ಬಿಕಾಸ್ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಕೆರಿಯರ್. ಸೊ the scene has changed drastically in the last few years. AB ಸುಬ್ಬಯ್ಯ ಅವರೇ, ನೀವೀಗ ಹಾಕಿ ಕರ್ನಾಟಕ ಸೆಕ್ರೆಟರಿ ಜನರಲ್ ಕೂಡ. ಒಂದು ಕಾಲದಲ್ಲಿ ಕರ್ನಾಟಕದ ಹಲವು ಮಂದಿ ಭಾರತದ ಟೀಮ್ ಅಲ್ಲಿ ಆಡ್ತಾ ಇದ್ರು. ಹೌ ಇಸ್ ದ ಸಿನಾರಿಯೋ ಆಸ್ ಆಫ್ ನೌ? ಈಗ ಪ್ರೆಸೆಂಟ್ ಸಿನಾರಿಯೋ ಹೇಗಿದೆ? ಪ್ರೆಸೆಂಟ್ಲಿ ಮ್ಯಾಮ್, ನಮ್ದು ಜೂನಿಯರ್ ಇಂಡಿಯಾ ಹಾಕಿ ಟೀಮ್ ಅಲ್ಲಿ 4 ಜನ ಇಂಡಿಯನ್ ಕ್ಯಾಂಪ್ ಅಲ್ಲಿ ಇದ್ರು.
ಬಟ್ ಇಬ್ಬರಳು ಜೂನಿಯರ್ ಇಂಡಿಯಾ ಟೀಮ್ ಈಗ ಜೂನಿಯರ್ ವರ್ಲ್ಡ್ ಕಪ್ ಅಲ್ಲಿ ಆಡಿದ್ರು. ಬಟ್ ಸೀನಿಯರ್ಸ್ ಅಲ್ಲಿ ಆಫ್ಟರ್ ನಮ್ದು SV ಸುನೀಲ್ ಅವರು ರಿಟೈರ್ಡ್ ಆದ್ಮೇಲೆ ನಮ್ದು ಕಂಟಿನ್ಯೂಟಿ ಯಾರು ಇಲ್ಲ. ಯಾಕೆಂದ್ರೆ ಇದನ್ನ ಡಾಮಿನೇಷನ್ ಸ್ವಲ್ಪ ಪಂಜಾಬ್, ಒರಿಸ್ಸಾ, ಮಧ್ಯಪ್ರದೇಶ ಇಂದ ಉಂಟು. ಯಾಕೆಂದ್ರೆ ಮ್ಯಾಮ್ ಅವ್ರದ್ದು ಆರ್ಗನೈಸೇಷನ್ ಸ್ಪೋರ್ಟ್ಸ್ ಅಲ್ಲಿ ಅವ್ರು ತುಂಬಾ ಎನ್ಕರೇಜ್ ಮಾಡ್ತಾರೆ. ಲೈಕ್ ಸ್ಟೇಟ್ ಲೈಕ್ ಒಡಿಸ್ಸಾ ನೀವು ನೋಡಿದ್ರೆ ಅವ್ರದ್ದು ಎಷ್ಟು ಸ್ಪೋರ್ಟ್ಸ್ ಹಾಸ್ಟೆಲ್ ಆಗಲಿ, ಅವ್ರದ್ದು ಫೆಸಿಲಿಟೀಸ್ ಆಗಲಿ, ನ್ಯೂ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅದೆಲ್ಲ ಪ್ರೊವೈಡ್ ಮಾಡ್ತಾರೆ. ಒರಿಸ್ಸಾ ಇಸ್ ಅನ್ ಎಕ್ಸೆಪ್ಷನ್. ಒರಿಸ್ಸಾ ಇಸ್ ಎಕ್ಸೆಪ್ಷನ್. ಈವನ್ ಮಧ್ಯಪ್ರದೇಶ ಇಸ್ ಆಲ್ಸೋ ಎಕ್ಸೆಪ್ಷನ್. ಯಾಕಂದ್ರೆ ವರ್ಲ್ಡ್ ಲೆವೆಲ್ ಸ್ಪೋರ್ಟ್ಸ್ ಟೂರ್ನಮೆಂಟ್ಸ್ ಎಲ್ಲ ಒಡಿಸ್ಸಾ ಕಂಡಕ್ಟ್ ಮಾಡಿದೆ. ಅವ್ರದ್ದು ಈಗ 2 months ಅಲ್ಲಿ ಏನಾದ್ರು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಈವೆಂಟ್ ಅಲ್ಲಿ ದೇ ರೆಡಿ ಟು ಡೂ, ಬಿಕಾಸ್ ಅವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ರೆಡಿ. ಈ ತರದ ಇನ್ಫ್ರಾಸ್ಟ್ರಕ್ಚರ್ ಬೇರೆ ರಾಜ್ಯಗಳಲ್ಲಿ ಕೂಡ ಬಂದ್ರೆ ಇಂಡಿಯಾ ಕ್ಯಾನ್ ಬಿ ಎ ಸ್ಪೋರ್ಟಿಂಗ್ ಪವರ್ ಇನ್ ಇಟ್. ಡೆಫಿನೆಟ್ಲಿ ಮೇಡಮ್, ನಾವು ಅದನ್ನ ಮಾಡಬಹುದು. ನಮ್ದು ಮಕ್ಕಳಿಗೆ ಈಗ ಲೀಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದ್ದು ಇಷ್ಟು ನಾವು ಅಚೀವ್ ಮಾಡ್ತಿದೀವಿ. ಸೊ ನಾವು ಇಫ್ ಯು ಹ್ಯಾವ್ ಅ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಎವ್ರಿ ಸ್ಟೇಟ್, ಐ ಆಮ್ ಟೆಲಿಂಗ್ ಯು ಒನ್ ಆಫ್ ದ ಚೈನಾದ ಲೆವೆಲ್ ಅಲ್ಲಿ ನಾವು ಅಚೀವ್ ಮಾಡ್ತೀವಿ, ಆರ್ US ಲೆವೆಲ್ ಅಲ್ಲಿ ಅಚೀವ್ ಮಾಡಬಹುದು. ನೀವು ಸ್ಪೋರ್ಟ್ಸ್ ಗೆ ಹೇಗೆ ಬಂದ್ರಿ ಸುಬ್ಬಯ್ಯ ಅವರೇ? ಕೊಡಗಲ್ಲಿ ಒಂದು ಪಾಸ್ ಟೈಮ್ ಸ್ಪೋರ್ಟ್ ಅಂತಂದ್ರೆ ಹಾಕಿ. ನಾವು ಆಗ ಸ್ವಲ್ಪ ಲಕ್ಕಿ ಅಂತ ಹೇಳಿದ್ರೆ ನಮ್ಗೆ ಇಷ್ಟು ಟಿವಿಗೆ, ಮೊಬೈಲ್ ಫೋನ್ಗೆ ಎಸೆಸ್ ಇತ್ತಿಲ್ಲ, ಈ ತರ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ. ಸೊ ನಾವೇನಾಯ್ತು, ಸಾಯಂಕಾಲ ಸ್ಕೂಲ್ ಇಂದ ಬಂದ್ಮೇಲೆ ಏನ್ ಮಾಡೋದು, ನೆಟ್ಟಿಗೆ ಗ್ರೌಂಡಿಗೆ ಹೋಗೋದು. ಯಾಕಂದ್ರೆ ಫಸ್ಟ್ಲಿ ನೀವು ನಿಮ್ಮ ಫ್ರೆಂಡ್ಸ್ ನೆಲ್ಲ ಮೀಟ್ ಆಗ್ಬೋದು. ಪ್ಲೇಯಿಂಗ್, ಯುವರ್ ಸ್ವೆಟಿಂಗ್, ಸ್ವಲ್ಪ ಇದೆಲ್ಲ ಬಂದ್ಮೇಲೆ ನಿಮ್ಗೆ ಒಂದು ಚೆನ್ನಾಗಾಗ್ತದೆ, ನಿಮ್ದು ಬಾಡಿ ಶೇಪ್ ಬರ್ತದೆ, ಅದು ಬರ್ತದೆ. ಯು ಕ್ಯಾನ್ ಸಿ ದ ಇಂಪ್ರೂವ್ಮೆಂಟ್ ಇನ್ ಯೋರ್ ಸೆಲ್ಫ್, ಲೈಕ್ ನಿಮ್ದು ಫಿಸಿಕಲ್ ಸ್ಟ್ರಕ್ಚರ್ ಅಲ್ಲಿ ಆಗ್ಬೋದು, ಅದು. ಸೊ ಅದಕ್ಕಾಗಿ ನಮ್ದು ಪಾಸ್ ಟೈಮ್ ಸ್ಪೋರ್ಟೇ ಅಲ್ಲಿ ಏನಾದ್ರೂ ಆಡೋ ಅಂತ ಹೇಳಿದ್ರೆ ಇಟ್ಸ್ ಟು ಬಿ ಹಾಕಿ. ಇನ್ ನಾವು ಇರೋತ್ತಿಗೆ ಮೇಡಮ್ ಒಂದು ಮ್ಯಾನ್ಸ್ ಕಾಂಪೌಂಡ್ ಮಡಿಕೇರಿಯಲ್ಲಿ ಗ್ರೌಂಡ್ 4th ಟೀಮ್ ಅಲ್ಲಿ ಆಡ್ತಿದ್ವು. ಫಸ್ಟ್ ಸೀನಿಯರ್ಸ್ ಆಡ್ತಿದ್ರು, ಚೆನ್ನಾಗಿ ಆಡ್ತಿದ್ರು. ಹಾಗೆ ನಾವು 4th ಟೀಮ್ ಅಲ್ಲಿ ಆಡ್ತಿದ್ರು, ನಮ್ಮ ಕೆಳಗೆ 2 ಟೀಮ್ ಆಡ್ತಿದ್ರು. ಅದರಲ್ಲಿ ಅಮರಯಮ್ಮ, ಲಾಸ್ಟ್ ಟೈಮ್ BC ಪೂರ್ಣಚಿ, ಅವರು ಇಂಟರ್ನ್ಯಾಷನಲ್, ಅವರು ಬಾಸ್ಕೆಟ್ಬಾಲ್ ಕೋರ್ಟ್ ಅಲ್ಲಿ ಹಾಕಿ ಆಡ್ತಿದ್ರು. ಅಷ್ಟು ಮಕ್ಳು ಇರ್ತಿದ್ರು ಗ್ರೌಂಡ್. ನಮ್ಗೆ ಮಕ್ಕಳನ್ನ ಮೀಟ್ ಮಾಡಿ ಸ್ವಲ್ಪ ಅಲ್ಲಿ ಫನ್ ಮಾಡಕ್ಕಾಗಿ ಗ್ರೌಂಡ್ಗೆ ಹೋಗ್ತಿದ್ವು. ಆಕ್ಚುಲಿ ಈ ತರದ ಒಂದು ಪಾಸ್ ಟೈಮ್ ಗಾಗಿ ಹೋದ ಕ್ರೀಡೆ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಟ್ಟಿತು. ನಿಮ್ಮ ವೈಯಕ್ತಿಕ ಸಾಧನೆಗೆ ಬಗ್ಗೆ ಮಾತನಾಡುವುದಾದರೆ ಸುಬ್ಬಯ್ಯ ಅವರೇ, ಸುಮಾರು 285 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ತಾವು ಭಾರತವನ್ನು ಪ್ರತಿನಿಧಿಸಿದ್ದೀರಿ. ಹಾಕಿ ಕ್ಯಾಪ್ಟನ್ ಕೂಡ ಆಗಿದ್ರಿ, ಇಂಡಿಯಾದ ಕ್ಯಾಪ್ಟನ್, ಅಂಡ್ ಯುವರ್ ಮೇನ್ ರೋಲ್ ವಾಸ್ ಎಸ್ ಎ ಗೋಲ್ ಕೀಪರ್. 2 ಬಾರಿ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಆ ಅನುಭವಗಳನ್ನು ಹೇಳ್ಬಹುದಾ? ಯಾರು ಒಂದು ಮಕ್ಕಳು ಆಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರದ್ದು ಮೇನ್ ಏಮ್ ಒಂದು ಟೀಮ್ ನ ಫಸ್ಟ್ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು. 2-3 ವರ್ಷ ಕಂಟಿನ್ಯೂಸ್ ಆದ್ಮೇಲೆ ನೀವು ಒಲಿಂಪಿಯನ್ ಆಗೋದು ಇಟ್ ಈಸ್ ಅ ಡ್ರೀಮ್ ಕಮ್ ಟ್ರೂ. ಎನಿ ಅಥ್ಲೆಟ್ ಆರ್ ಎನಿ ಹಾಕಿ ಪ್ಲೇಯರ್ಸ್, ಎನಿ ಸ್ಪೋರ್ಟ್ ಫಾರ್ ದಟ್ ಮ್ಯಾಟರ್. ಸೊ ದಟ್ ಈಸ್ ಅ ಗುಡ್ ಥಿಂಗ್. ಐ ಆಮ್ ವೆರಿ ಗ್ರೇಟ್ಫುಲ್ that I got a chance to represent India in 2 Olympics. Though we finished 5th in one of the Olympic, and the other one is that we missed. That time we used to miss the qualification for semi-finals either by goal average or 1 or 2 points. Other teams had an advantage in this. They had a sports science backup. We really started late, but I think hard work we are done. I think we could have done much better when we see this new hockey team is doing, but they have with a lot of support. ಅದು ಹೇಳ್ತಲ್ಲ, better late than never ಅಂತ ಹೇಳಿ. But anyway, we have started late, but the fruits of this are visible at this moment. I think in the coming days, there will be more success in the sporting field. India will be a sporting power. There is no doubt about this. Definitely. If you, as they are now claiming that 2036 they are going to bid. If that for happens, Indian Olympics, it would have been a historical change for India in sporting arena, if I'll say. After that, there will be no looking back, because once, if you get the Olympic, your preparation and your children preparation for a sports person preparation will be such high level. It will be that you will have a lot of champions and it will continue. ಅಂದ್ರೆ ಈಗ 2036 ಅಂತ ಹೇಳಿದ್ರೆ ಭಾರತ ಏನಾದರೂ ಮೆಡಲ್ಸ್ ಪಡಿಬೇಕಂತ ಹೇಳಿದ್ರೆ ಅದಕ್ಕೆ ಪ್ರಿಪರೇಷನ್ಸ್ ಆಲ್ರೆಡಿ ಶುಡ್ ಹ್ಯಾವ್ ಸ್ಟಾರ್ಟೆಡ್. As soon as they get this thing by 2026 onwards, they have to start. It will take a lot of years to develop a sports person. ಒಂದು ಕಾಲದಲ್ಲಿ ಭಾರತ 8 ಒಲಿಂಪಿಕ್ಸ್ ಮೆಡಲ್ ಅಂದ್ರೆ ಕಂಟಿನ್ಯೂಸ್ ಗೋಲ್ಡ್ ಮೆಡಲ್ ಸಿಕ್ಕಿದೆ. ನೀವು ಕ್ಯಾಪ್ಟನ್ ಇದ್ದಾಗ ಅಥವಾ 2 ಬಾರಿ ನೀವು ಭಾರತವನ್ನು ಪ್ರತಿನಿಧಿಸಿದಾಗ ಭಾರತಕ್ಕೆ ಒಂದು ಮೆಡಲ್ ಸಿಗ್ಲಿಲ್ಲ ಎನ್ನುವ ನೋವು ಇಲ್ಲೋ ಒಳಗಿದೆಯಾ? ನಾವು ವರ್ಲ್ಡ್ ಕಪ್ ಒಲಿಂಪಿಕ್ ಅಲ್ಲಿ ಮ್ಯಾಮ್ ನಾವು 5th ಫಿನಿಶ್ ಆಗಿದ್ದೀವಿ. ಮೆಡಲ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ತುಂಬಾ ಅದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಆಕ್ಚುಲಿ ನಮ್ದು ಹೋಲ್ ಗ್ರೂಪ್ ನೋಡಿದ್ರೆ ನಮ್ದು ಧನರಾಜ್ ಪಿಲ್ಲೆ, ಮುಖೇಶ್ ಕುಮಾರ್, ದಿಲೀಪ್ ಟಿರ್ಕಿ ಇವರೆಲ್ಲ ಗ್ರೇಟ್ ಪ್ಲೇಯರ್ಸ್ ನಮ್ಮ ಜೊತೆ ಸಹ ಆಡ್ತಿದ್ರು, ಲೆಜೆಂಡರಿ ಪ್ಲೇಯರ್ಸ್. ಬಟ್ ಎಲ್ಲಿಯೋ ಒಂದು ನಮ್ದು ಒಂದು ಶಾರ್ಟ್ ಕಮಿಂಗ್ಸ್ ಹಾಕಿ
ನಮ್ಗೆ ಮೆಡಲ್ ವಿನ್ ಆಗಕ್ಕಾಗಿಲ್ಲ, ಬಟ್ ಆಲ್ರೆಡಿ ವಾಸ್ ಇನ್ ಕಂಟೆನ್ಷನ್ ಸಮ್ ಟೈಮ್. Somehow it didn't work out in the major tournaments, but we are happy that the towards end of the career the ide group we won the Asian Games gold after 32 years. That is a satisfaction we had. 1988ರಲ್ಲಿ 32 ವರ್ಷಗಳ ನಂತರ ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನದ ಪದಕ ಗೆದ್ದ ತಂಡದ ಸದಸ್ಯರು ತಾವು. ಸರ್, ಇಲ್ಲಿ ಅಂದ್ರೆ ಭಾರತದ ಈ ಕಳಪೆ ಸಾಧನೆಗೆ ಇನ್ ಬಿಟ್ವೀನ್ ಅಂದ್ರೆ ಸಮ್ವೇರ್ ಇಂಡಿಯಾ ವಾಸ್, ಈಗ ಹಾಕಿ ಅನ್ನುವಂಥದ್ದು ಭಾರತದ ನ್ಯಾಷನಲ್ ಗೇಮ್, ನಾಟ್ ಅಫಿಷಿಯಲಿ, ಬಟ್ ಭಾರತ ಸಾಧನೆ ನೋಡಿದಾಗ ಹಾಕಿ ಧ್ಯಾನ್ ಚಂದ್ ಅಂತ ಒಂದು ಹಾಕಿ ದಿಗ್ಗಜರು ಭಾರತವನ್ನು ರೆಪ್ರೆಸೆಂಟ್ ಮಾಡಿದವರು ಆ ಟೈಮಲ್ಲಿ. ಡಿಡ್ ಹಾಕಿ ಟೇಕ್ ಎ ಬ್ಯಾಕ್ ಸೀಟ್, ಅಂದ್ರೆ ಕ್ರಿಕೆಟ್ಗೆ ಜಾಸ್ತಿ ಇದು ಕೊಟ್ಟು ಹಾಕಿಗೆ ಅಷ್ಟೊಂದು ಪ್ರಾತಿನಿಧ್ಯತೆ ಕೊಡದೆ ಇರುವಂತದ್ದು, ಜನರು ಕೂಡ ಕ್ರಿಕೆಟ್ಗೆ ಹೆಚ್ಚು ಗಮನ ಕೊಡುವಂತ, ವಾಸ್ ದಟ್ ಸಮ್ವೇರ್ ದ ರೀಸನ್ ಆಲ್ಸೋ? ಇಲ್ಲ ಮೇಡಮ್, ನೀವು 70s ಅಲ್ಲಿ ನೋಡಿದ್ರೆ ಹಾಕಿ ಅಂಡ್ ಕ್ರಿಕೆಟ್ ದೇ ಯೂಸ್ ಟು ಬಿ ಇನ್ ದ ಈಕ್ವಲ್ ಲೆವೆಲ್ ಆರ್ ಎನಿಥಿಂಗ್. ಸಿ, ಕ್ರಿಕೆಟ್ ಹೋಲ್ ಸಿನಾರಿಯೋ ಚೇಂಜ್ ಆಫ್ಟರ್ ದೇ won the 1983 World Cup. So hockey also, what happens in 1976, that AstroTurf was bought into the hockey. Mostly, we never used to have proper infrastructure for that. We, because of hosted the 1982 Asian Games, we got our first turf. So after that, still now, what is required, many grounds are required. Like maybe in thousands we required in our such a big country. Yeah. But you not crossing around 400 also at present in our nation. So that's why, like, if you don't have so much of infrastructure, and you'll get a limited talent coming out of it. And Punjab is one state you can say that every village they have put a half turf when Pargat was the sports minister. So those all children who are all playing for India, at least now around 10-12 of them from Punjab. ಸುಬ್ಬಯ್ಯ ಅವರೇ, why don't you take a leaf from this Punjab? ಅದನ್ನೇ ತೆಗೆದುಕೊಂಡು ಕರ್ನಾಟಕದಲ್ಲಿ ಅದೇ ಮಾತರಲ್ಲಿ ಈಗ you being the Secretary General, you could have done something, right? We need a lot of help because the hockey is a very costly game. About the ground, you should have a proper water facilities for this artificial turf, everything. That is, without the help of the government, you can't establish any of these facilities. So that is one thing, and you need such a big ground to infrastructure. The PPP model, if it can work, again it comes through the government. So that's why, like now the Odisha government is taken a leaf from the Punjab government, and they've taken up a hockey in a big way, because there is a Dilip Tirki who is very close to the Chief Minister, and Chief Minister himself is interested in developing sports hockey. connoisseur. Yeah. That's it. ಈಗ ಫುಟ್ಬಾಲ್ ಕೂಡ ಭಾರತದಲ್ಲಿ we feel there are a lot of fans. Yes. ಹಾಗಿರುವಾಗ ಹಾಕಿಗೂ ಕೂಡ ಅದರದ್ದೇ ಫ್ಯಾನ್ಸ್ ಇದೆ ಅನಿಸುತ್ತೆ ನಿಮಗೆ? ಇದೆ madam. So people love hockey. If you see that most of the pockets in the villages, if you go, some tournament is organized, people come in a big number to watch hockey because they want a good hockey. Whenever there is a telecast also, you can see there is so much of visibility. People also, they watch a lot of hockey in that. TRP is also very good. But problem is that, like, infrastructure is very less. Only in the few centers, they have a good stadium where the people come and watch. Otherwise, this AstroTurf lasts for 6-7 years. They have to replace it. Again, the government role will come. Without a government help, we can't it's not develop possible. hockey. Yeah. So what do you think should be the game changer as far as hockey is concerned in India? ಏನ್ ಮಾಡ್ಬೇಕಂತ ಅನಿಸುತ್ತೆ? ಸೊ ಈ ಇಂಡಿಯಾಕ್ಕೆ ಈ ನ್ಯಾಚುರಲ್ ಟರ್ಫ್ ಇಂದ ಈ ಆರ್ಟಿಫಿಷಿಯಲ್ ಟರ್ಫಿಗೆ ಹೊಂದ್ಕೊಳ್ಳಲು ದ ಗೇಮ್ ಇಸ್ ಫಾಸ್ಟರ್, ವಾಸ್ ಇಟ್ ಡಿಫಿಕಲ್ಟ್, ಅಥವಾ ಅಲ್ಲಿ ಏನಾದ್ರು ಶಾರ್ಟ್ ಕಮಿಂಗ್ ಆಯ್ತು ಅಂತ ಅನಿಸುತ್ತಾ? ಅದು ಇತ್ತು ಮೇಡಮ್. ಯಾಕೆಂದ್ರೆ ವಾಟರ್ ಬೇಸ್ಡ್ ಟರ್ಫ್ ಅಲ್ಲಿ ಆಡೋತಿಗೆ ನಿಮ್ಗೆ ಯು ನೀಡ್ ಅ ಲಾಟ್ ಆಫ್ ಫಿಸಿಕಲ್ ಸ್ಟ್ರೆಂತ್, ಸ್ಟೆಮಿನಾ, endurance. And build up your good muscles where it is required a lot to play in that turf, leg muscles, whatever it is. ಈಗ 8 ಒಲಿಂಪಿಕ್ಸ್ ಮತ್ತೆ 1980 ಅಲ್ಲಿ ಇನ್ನೊಂದು ಗೋಲ್ಡ್ ಸಿಕ್ಕಿದಾಗ we were able to achieve mainly because of our technique, not because of our endurance ಅಥವಾ physical strength. We still very good in skills. India, Pakistan, if you compare, we are the best skillful players we have in the world. Problem when it comes to the strength, stamina and the speed, there we used to be lacking because we didn't have a sports science backup. Now at present, teams are started doing well. India is world number 3 at present because we have a good support staffs working with the Indian team. So it is a kind of, you can say that the lot of changes, but it has come late. ಈಗ ಈ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೋಚಿಂಗ್ ಬಹಳ ಅಗತ್ಯ ಅನ್ನೋದರ ಬಗ್ಗೆ ತಾವು ಹೇಳಿದ್ರಿ. ಈಗ ನೀವು ಇಲ್ಲಿ ಕರ್ನಾಟಕದಲ್ಲಿ ಯು ಆರ್ ದ ಇನ್ ಚಾರ್ಜ್ ಆಫ್ ದ ಹಾಕಿ. ಸಿಟಿಯಲ್ಲಿ ಇದ್ದವರಿಗೆ ಓಕೆ, ದೇ ಗೆಟ್ ಆಲ್ ದ ಬೆನಿಫಿಟ್ಸ್. ವಾಟ್ ಅಬೌಟ್ ಟ್ಯಾಪಿಂಗ್ ದ ರೂರಲ್ ಟ್ಯಾಲೆಂಟ್ ಗ್ರಾಸ್ ರೂಟ್ ಲೆವೆಲ್ ಅಂತ ಏನು ಹೇಳ್ತಾ ಇದ್ರಲ್ಲ, ಈಸ್ ಎನಿಥಿಂಗ್ ಬೀಂಗ್ ಡನ್? ನಾವು ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ದು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಉಂಟು. ವಿ ಆಲ್ವೇಸ್ ಟೆಲ್ ದೆಮ್
You just go to the school. Hockey Karnataka will provide them hockey sticks and the pads, but at least you tell them start playing. ಹಾಕಿ ಅವೇರ್ನೆಸ್ ನಮ್ದು ಕರ್ನಾಟಕದಲ್ಲಿ ನೋಡಿದ್ರೆ ಒಂದು 7-8 ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ಅಷ್ಟು ಅವೇರ್ನೆಸ್ ಇರೋದು. ಬೆಳಗಾಂ ಇರ್ಬೋದು, ಧಾರವಾಡ ಇರ್ಬೋದು, ಗುಲ್ಬರ್ಗದಲ್ಲಿ, ಗದಗಲ್ಲಿ, ರಾಯಚೂರಲ್ಲಿ, ಮತ್ತೆ ಕೊಡಗು, ಮೈಸೂರು, ಬ್ಯಾಂಗ್ಳೂರು ಜಾಗದಲ್ಲಿ ಅದು ವೆರಿ ಆಕ್ಟಿವ್ ಉಂಟು. ಸೊ ನಾವು ಬಾಕಿ ಜಾಗದಲ್ಲಿ ನಾವು ಚಾಮರಾಜಪೇಟೆ ಇಂಥ ಜಾಗದಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಟ್ರೈ ಮಾಡ್ತಿದ್ದೀವಿ. ಬಟ್ ಆಕ್ಚುಲಿ ಅವ್ರಿಗೆ ಮಕ್ಕಳು ಬಂದು ಹಾಕಿನ ಟೇಕಪ್ ಮಾಡೋಕ್ಕೆ ಜಾಸ್ತಿ ಜನ ಇಲ್ಲ. ಈಗೆಲ್ಲ ಕ್ರಿಕೆಟ್ಗೆ ಹೋಗ್ತಾರೆ. ಒಂದು ಫುಟ್ಬಾಲ್ ಇದ್ರೆ ಒಂದು 11 ಜನ 15 ಜನ ಅವರು ಅದನ್ನ ಇದು ಮಾಡ್ತಾರೆ. ಇದ್ರೆ ಹಾಕಿಯಲ್ಲಿ ನಿಮಗೆ ಹಾಕಿ ಸ್ಟಿಕ್ ಬೇಕು, ಶಿನ್ಗಾರ್ ಬೇಕು, ಶೂಸ್ ಪ್ರಾಪರ್ ಇರಬೇಕು, ಗ್ರೌಂಡ್ ಪ್ರಾಪರ್ ಇರಬೇಕು. ಹಾಗೆ ನೋಡಿದ್ರೆ ಎವ್ರಿ ಸ್ಪೋರ್ಟ್ ಇಸ್ ಎಕ್ಸ್ಪೆನ್ಸಿವ್ ಫಾರ್ ದಟ್ ಮ್ಯಾಟರ್. ಇಲ್ಲಿ ಹಾಕಿಗೆ ಈ ಗ್ಲಾಮರ್ ಕ್ವಶನ್ ಕಡಿಮೆ ಇದೆ ಅಂತ ಅನಿಸಿದೆ ಆಸ್ ಕಂಪೇರ್ ಟು ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಬ್ರಿಲಿಯನ್ಸ್ ದಟ್ ವಿ ಸಿ ಇನ್ ಕ್ರಿಕೆಟ್ ಆರ್ ಅದರ್ ಗೇಮ್ಸ್. ನಮ್ದು ಈವನ್ ನೋಡಿದ್ರೆ ಮೇನ್ ಪ್ರಾಬ್ಲಮ್ ಟಿಲ್ 2017 ನಮ್ದು ಹಾಕಿ ಇಂಡಿಯಾ ಲೀಗ್ ಆಗ್ತಿತ್ತು. ಸೊ ದಟ್ ಈಸ್ ಡ್ಯೂರಿಂಗ್ 1 year ಬಿಫೋರ್ ಅವ್ರಿಗೆ ಟೈಮ್ ಕ್ಲಾಶ್ ಆಗ್ತಿತ್ತು ಒಲಿಂಪಿಕ್ ಆಗಿ. ಅದಾದ್ಮೇಲೆ ಕೋವಿಡ್ ಸ್ಟಾರ್ಟ್ ಆದ್ಮೇಲೆ ಅದು ಸ್ವಲ್ಪ ನಿಂತೋಯ್ತು. ದೇರ್ ವಾಸ್ ಆಲ್ ದ ಪ್ಲೇಯರ್ಸ್, ವರ್ಲ್ಡ್ ಟಾಪ್ ಪ್ಲೇಯರ್ಸ್ ಇಸ್ ಟು ಕಮ್ ಅಂಡ್ ಪ್ಲೇ ವಿತ್ ಅಲಾಂಗ್ ವಿತ್ ದ ಇಂಡಿಯನ್ ಟೀಮ್ ಲೈಕ್ IPL ಟೈಪ್. ಈ ಮಕ್ಕಳು ಅದರಿಂದ ಡೆವಲಪ್ ಆಗ್ತಿದ್ರು ಅವ್ರ ಜೊತೆ ಆಡಿ. ಸೊ ಅದು ನಿಂತಿದ್ದು ಒಂದು ಭಾರಿ ಸೆಟ್ ಬ್ಯಾಕ್ ಫಾರ್ ಇಂಡಿಯನ್ ಟೀಮ್. ಇಲ್ಲದ್ರೆ ನೀವು ಇಷ್ಟವರೆಗೆ ನೋಡ್ತಿದ್ರೆ ಇನ್ನೂ ಮಕ್ಕಳು ಒಂದು 20-30% ಮಕ್ಕಳು ಇನ್ನೂ ಹಾಕಿ ಆಡ್ತಿದ್ರು. ಸರ್, ಈಗ ನಾವು ನೋಡ್ತಾ ಇದ್ದೇವೆ ಕಬಡ್ಡಿ ವಾಸ್ ನೋವೇರ್, ಬಟ್ ಕಬಡ್ಡಿ ಪ್ರೋ ಲೀಗ್ ಆದ ನಂತರ ಇಟ್ ಹ್ಯಾಸ್ ಗಿವನ್ ಅ ಟ್ರೆಮೆಂಡಸ್ ಬೂಸ್ಟ್ ಟು ಕಬಡ್ಡಿ ಪ್ಲೇಯರ್ಸ್. ಡು ವಿ ಸಿ ಸಮಥಿಂಗ್ ಆಫ್ ದಟ್ ಸಾರ್ಟ್ ಹ್ಯಾಪನಿಂಗ್ as far as hockey league is concerned? ಅಂದ್ರೆ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ ಅಗತ್ಯ ಇತ್ತು, ಯಾವಾಗ ಮಾಡಬೇಕಿತ್ತು, ಅಥವಾ is there anything happening in this matter? It's happening, ma'am. Actually ನೀವು ನೋಡಿದ್ರೆ ಫಸ್ಟ್ ಲೀಗ್ like any of this kind, it is started in hockey. 1996 PHL ಹಾಕಿ ಲೀಗ್ ಆಗ್ತಿತ್ತು. ಆಗ ಏಷ್ಯಾದ ಪ್ಲೇಯರ್ಸ್ ಬಂದು ಆಡ್ತಿದ್ರು, ವರ್ಲ್ಡ್ ಟಾಪ್ ಪ್ಲೇಯರ್ ಆಗ್ತಿತ್ತಿಲ್ಲ. ನಾವು 2012 ಅಲ್ಲಿ ಅವರು ಯಾವಾಗ ಹಾಕಿ ಇಂಡಿಯಾ ಅವರು ಈ ಹಾಕಿ ಇಂಡಿಯಾ ಲೀಗ್ ಸ್ಟಾರ್ಟ್ ಮಾಡಿದ್ರು, ವರ್ಲ್ಡ್ ಎಲ್ಲ ಟಾಪ್ ಪ್ಲೇಯರ್ ಬಂದು ಇದು ಆಡ್ತಿದ್ರು ಅಂಡ್ ಇಟ್ ವಾಸ್ ಅ ಹಿಟ್. ಸೊ 2017 ಏನಾಯ್ತು, ಆಫ್ಟರ್ 5 years ಆಫ್ ಆರ್ಗನೈಸಿಂಗ್ ಅದು ಒಲಿಂಪಿಕ್ ಒಂದು ಕ್ಲಾಶ್ ಆಗ್ತಿತ್ತು. ಎಲ್ಲ ನ್ಯಾಷನಲ್ ಟೀಮ್ ಹೇಳಿದ್ರು ಈ ವರ್ಷ ನಮಗೆ ಟೀಮ್ ನ ಪ್ರಿಪೇರ್ ಮಾಡಬೇಕು ಒಲಿಂಪಿಕ್ಗೆ. ಸೊ ನೆಕ್ಸ್ಟ್ ಇಯರ್ ಇಟ್ ವಿಲ್ ಸ್ಟಾರ್ಟ್ ಆಗ್ತದೆ ಅಂತ. ಅಷ್ಟೊತ್ತಿಗೆ ಕೋವಿಡ್ ಬಂತು, ಅದಕ್ಕಾಗಿ ಇದು ಬ್ರೇಕ್. ಈಗ ಹಾಕಿ ಇಂಡಿಯಾ ಆಲ್ರೆಡಿ ಅನೌನ್ಸ್ಡ್ ವಿಮೆನ್ಸ್ ಒಂದು 6 ಟೀಮ್, ಮೆನ್ಸ್ ಒಂದು 8 ಟೀಮ್ದು ಈ ವರ್ಷ ಡಿಸೆಂಬರ್ ಎಂಡ್ ಜನವರಿಲಿ ನಡೀತದೆ. ಇಟ್ ವಿಲ್ ಬಿ ವೆರಿ ಗುಡ್. ಹಾಕಿ ಇಂಡಿಯಾ ಲೀಗ್, ಪ್ರೋ ಲೀಗ್ ಬೇರೆ ಟೂರ್ನಮೆಂಟ್. ಸುಬ್ಬಯ್ಯ ಅವರು ಈಗ ಅದೇ ಗ್ರಾಸ್ ರೂಟ್ ಕೋಚಿಂಗ್ ಅಂತ ಹೇಳಿದ್ರಿ. ಸೊ ರೂರಲ್ ಟ್ಯಾಲೆಂಟ್ ಸರಿಯಾಗಿ ಟ್ಯಾಪ್ ಆಗ್ತಾ ಇದೆ, ಅದೇ ಕಮಿಂಗ್ ಟು ದ ಮೇನ್ ಸ್ಟ್ರೀಮ್ ಅಂತ ಅನ್ಸುತ್ತೆ ನಿಮಗೆ? ಹಾಗೆ ನೋಡಿದ್ರೆ ಕರ್ನಾಟಕ ಗವರ್ಮೆಂಟ್ ಒಂದು ಸ್ಕೀಮ್ ಚೆನ್ನಾಗಿ ಉಂಟು ಮ್ಯಾಮ್. 5th ಸ್ಟ್ಯಾಂಡರ್ಡ್ ಮಕ್ಕಳನ್ನ ಅವರು ಈಗ ಎಲ್ಲಲ್ಲಿ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದಾರೆ, ಸ್ಟೇಟ್ ಹಾಸ್ಟೆಲ್. ಅದರಿಂದ ಮಕ್ಕಳಿಗೆ ಏನಾಗ್ತದೆ, ವೆನ್ ದೇ ವರ್ ಇನ್ ದ 5th ಸ್ಟ್ಯಾಂಡರ್ಡ್ ಇಟ್ ಸೆಲ್ಫ್ ದೇ ಆರ್ ಇಂಟ್ರೊಡ್ಯೂಸ್ಡ್ ಟು ಸಮ್ ಸ್ಪೋರ್ಟ್. ವಾಟ್ ಇಸ್ ದ ರೈಟ್ ಏಜ್ ಫಾರ್ ಎನಿ ಸ್ಪೋರ್ಟ್, ಎಸ್ಪೆಷಲಿ ಫಾರ್ ಹಾಕಿ? ಫಾರಿನ್ ಅಲ್ಲಿ ನೋಡಿದ್ರೆ ಅವ್ರು 8 years ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ವಿ ಆರ್ ವೆರಿ ಲೇಟ್ ಇನ್ ಸ್ಟಾರ್ಟಿಂಗ್. ಅರೌಂಡ್ 14-15 ಅಲ್ಲಿ ಸಬ್ ಜೂನಿಯರ್ ಲೆವೆಲ್ ಬರೋತ್ತಿಗೆ ಅವ್ರದ್ದು ಮೇನ್ ಕೋಚಿಂಗ್ ಸ್ಟಾರ್ಟ್ ಆಗ್ತದೆ ಅಂಡರ್ಲಿ ಸಂಬಡಿ. ದೋ ವಿ ಆರ್ ಲೇಟ್ ಬೈ 4-5 years. ಬಟ್ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕದು ಮೇಡಮ್ ಅವರಿಗೆ ಆಸ್ಟ್ರೋಟರ್ಫ್ ಅಲ್ಲಿ ಬಾರಿ ಕಷ್ಟ. ಅವರಿಗೆ ಅದು ಬರೀ ಸಿಟಿಯಲ್ಲಿ ಸ್ವಲ್ಪ ಆಸ್ಟ್ರೋಟರ್ಫ್ ಇರ್ತದೆ. ಬರೋತ್ತಿಗೆ ಅವರು ಒಂದು ಜೂನಿಯರ್ ನ್ಯಾಷನಲ್ಸ್ ಅರೆ ಸೀನಿಯರ್ ನ್ಯಾಷನಲ್ಸ್ ಆಡೋತ್ತಿಗೆ, ಸಬ್ ಜೂನಿಯರ್ ನ್ಯಾಷನಲ್ ಆಡೋತ್ತಿಗೆ ಬಂದ ಮೇಲೆ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕೋದು. ಅಷ್ಟುವರೆಗೆ ಅವ್ರದ್ದು ಬೇಸಿಕ್ ಗ್ರಾಸ್ ಅಲ್ಲಿ ಆಡೋದುಂಟು, ಆಸ್ಟ್ರೋಟರ್ಫ್ ಅಲ್ಲಿ ಉಂಟು, ಎಂಟೈರ್ಲಿ ಡಿಫ್ರೆಂಟ್ ಮ್ಯಾಮ್. ರಾಂಗ್ ಸ್ಕಿಲ್ ಡೆವಲಪ್ ಆಗ್ತದೆ ಅವರು 14 ಗಂಟೆ. ಅಲ್ಲಿಂದ ಬಂದ್ಮೇಲೆ ಕೋಚಸ್ ಚೇಂಜ್ ಮಾಡ್ತಾರೆ. ಅದರ ಹಿಟ್ಟಿಂಗ್ ಅದರಲ್ಲಿ ಸ್ಟಾಪಿಂಗ್ ಆಗಲಿ ಸ್ಕಿಲ್ಸ್ ಎಲ್ಲ ಡಿಫ್ರೆಂಟ್ ಉಂಟು. ಸೊ ಅದನ್ನೊಂದು ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಅಂದ್ರೆ ಸಾಧ್ಯ ಆಗುದಿಲ್ವಾ? ಐ ಮೀನ್ ಕೋಆರ್ಡಿನೇಟ್ ಫ್ರಮ್ ಗ್ರಾಸ್ ರೂಟ್ ಲೆವೆಲ್ ಇಟ್ ಸೆಲ್ಫ್, ಅಂದ್ರೆ ಎಲ್ಲಿ ಪ್ರಾರಂಭ ಆಗುತ್ತಲ್ಲ ಅದನ್ನು. ಅದರಲ್ಲಿ ಅವ್ರು ಏನಾಗ್ತದೆ, ನಾವು ಸೌತ್ ಅಲ್ಲಿ ಮೋಸ್ಟ್ಲಿ ಗ್ರಾವೆಲ್ ಅಲ್ಲಿ ಆಡ್ತೀವಿ, ಮಣ್ ಗ್ರೌಂಡ್ ಅಲ್ಲಿ. ನಾರ್ತ್ ಅಲ್ಲಿ ಅವರು ಗ್ರಾಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆ ಗ್ರೌಂಡ್ಗೆ ಸ್ಕಿಲ್ಸ್ ಅದೇ ಆಗ್ಬೇಕು, ಅನ್ಲೆಸ್ ದೇ ಕಮ್ ಇನ್ ಟು ದ ಆಸ್ಟ್ರೋಟರ್ಫ್. ಅದಕ್ಕೆ ಪಂಜಾಬ್ ಅಲ್ಲಿ ಏನ್ ಮಾಡಿದ್ದಾರೆ, ಎಲ್ಲ ವಿಲೇಜ್ ಅಲ್ಲಿ ಹಾಫ್ ಆಫ್ ಟರ್ಫ್ ಹಾಕಿದ್ದಾರೆ. ಎಲ್ಲ 5 ವಿಲೇಜ್ ಸೇರಿ ಒಂದು ಫುಲ್ ಗ್ರೌಂಡ್ ಹಾಕ್ತಾರೆ. ಸೊ ಯು ಮೀನ್ ಟು ಸೇ ದೇರ್ ಶುಡ್ ಬಿ ಮೋರ್ ಆಸ್ಟ್ರೋಟರ್ಫ್ಸ್. ಮೋಸ್ಟ್ ಆಸ್ಟ್ರೋಟರ್ಫ್ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು. ಸುಬ್ಬಯ್ಯ ಅವರೇ, ಇಲ್ಲಿ ಒಂದು ನಿಮ್ಮನ್ನು ಕೇಳಲೇಬೇಕು. ಮೊದಲೆಲ್ಲ ಪೇರೆಂಟ್ಸ್ ಮಕ್ಕಳನ್ನು ಸ್ಪೋರ್ಟ್ಸ್ ಅನ್ನು ಡಿಸ್ಕಂಟಿನ್ಯೂ ಮಾಡಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅಟೆನ್ಷನ್ ಕೊಡ್ತಾ ಇದ್ರು. ಡು ಯು ಫೀಲ್ ದಟ್ ದಿಸ್ ಸಿನಾರಿಯೋ ಹ್ಯಾಸ್ ಚೇಂಜ್ಡ್ ಓವರ್ ದ ಇಯರ್ಸ್? ಡೆಫಿನೆಟ್ಲಿ ಮ್ಯಾಮ್. ಈಗ ಎಲ್ಲರೂ ಪ್ರೊಫೆಷನಲ್ ಅಥ್ಲೆಟ್ಸ್ ಆಗ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಸ್ಪೋರ್ಟ್ಸ್ ಬರೀ ಪಾರ್ಟ್ ಟೈಮ್ ಅಲ್ಲ, full career ಅಂತ your career is made. You have a grace mark in the when you go for a medical engineering seat or when your job comes. Like now ಈಗ ಕರ್ನಾಟಕದಲ್ಲೇ ನೋಡಿದ್ರೆ ಪೊಲೀಸ್ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ 3% ಕೋಟಾ ಉಂಟು.
and they're all getting a good jobs in the public sector. ಮೆಡಿಕಲ್ ಇಂಜಿನಿಯರಿಂಗ್ ಹೋಗ್ಲೇಬೇಕಂತ ಇಲ್ಲ, ಯಾಕಂದ್ರೆ ಮೆಡಿಕಲ್ ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಫ್ರಮ್ PUC ಆನ್ವರ್ಡ್ಸ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಎಜುಕೇಶನ್. Definitely, madam. ಹೌದು. ನೀವು ಹಾಕಿದು ತರಬೇತಿ ಉಸ್ತುವಾರಿ ಹಿಡಿದ ನಂತರ ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಫಾರ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಅಕಾಡೆಮೀಸ್ ಇದು ಎಕ್ಸ್ಕ್ಲೂಸಿವ್ ಬೇಕು ಅಂತ ಹೇಳಿ ಹೇಳಿದಿರಾ. ಏನಿದು ಆಕ್ಚುಲಿ ಅವ್ರನ್ನ ರೆಗ್ಯುಲರ್ಲಿ ಒಂದು ಜಾಗದಲ್ಲಿ ಇಟ್ಟು ಟ್ರೈನಿಂಗ್ ಮಾಡಬೇಕು. ಯಾಕಂದ್ರೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದೇರ್ ಟ್ರೈನಿಂಗ್ ಪ್ರೋಗ್ರಾಮ್ ನ ಒಂದು ರೆಡಿ ಮಾಡಿ ಕೊಡಬೇಕು. ರಾಂಗ್ ಟ್ರೈನಿಂಗ್ ಆಗಬಾರ್ದು. ವೇಟ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಅದು ಆಸ್ ಪರ್ ಪ್ಲಾನ್ಡ್ ಆಗಬೇಕು. ಅವ್ರ ನ್ಯೂಟ್ರಿಷನ್ ಇಸ್ ಪ್ರಾಪರ್ ಆಗಿರಬೇಕು. ಟ್ರೈನಿಂಗ್ ಲೋಡು ಅಷ್ಟೇ. ಎವ್ರಿ ಟೈಮ್ ಯು ಕಾಂಟ್ ಗಿವ್ 100% ಲೋಡ್. ಇಟ್ ಹ್ಯಾಸ್ ಟು ಬಿ ಮ್ಯಾಚ್ಡ್. ಅದಕ್ಕೆ ಸ್ವಲ್ಪ ಕೋಚಿಂಗ್, ಎಲ್ಲ ಕೋಚಸ್ ಹೂ ಆರ್ ಆಲ್ ದೇರ್ ಆಲ್ರೆಡಿ ಗ್ರಾಸ್ ರೂಟ್ ಕೋಚಸ್ ಯಾರು ಮುಂಜೆ ಇದ್ದಾರೆ, ಅವ್ರದ್ದು ಕೋಚಿಂಗ್ ಲೆವೆಲ್ ನ ಅಪ್ಡೇಟ್ ಮಾಡ್ಕೊಂಡಿರ್ತಾರೆ. ಈಗ ಎವ್ರಿ 2-3 years ಅಲ್ಲಿ ನಿಮ್ದು ಗೇಮ್ ನೆಕ್ಸ್ಟ್ ನೀವು 3-4 years ನೋಡಿದ್ರೆ ಆ ಗೇಮ್ ಲೆವೆಲ್ ಚೇಂಜ್ ಆಗಿರ್ತದೆ. ಯಾಕೆಂತಂದ್ರೆ ದೇ ವರ್ಕ್ ಆನ್ ಇಟ್ ಸೈಂಟಿಫಿಕ್ಲಿ, ದೇ ವರ್ಕ್ ಆನ್ ಈಚ್ aspect and they try to improve. So the coaches also have to keep abreast of what is happening in the sports field. ಅಂದ್ರೆ ಏನ್ ಡೆವಲಪ್ಮೆಂಟ್ ಆಗುತ್ತಾರೆ ಎನ್ನುವುದರ ಬಗ್ಗೆ ಅವರು ಒಂದು ಕಣ್ಣು ಇಡ್ಲೇಬೇಕಾಗತ್ತೆ. ಒಳ್ಳೆ ಕೋಚ್ ಆಗ್ಬೇಕು ಅಂತ ಆದ್ರೆ they have to be ready to accept the new coaching method. Actually ನಾವು ಮೇಡಮ್ 2006 ಮೇಲೆ 2009 ವರೆಗೆ ನಾವು ವಿಮೆನ್ಸ್ ಟೀಮ್ ಕೋಚ್ ಆಗಿದ್ದೆವು. ಅಲ್ಲಿಂದ 2012 ಅಲ್ಲಿ ಮೆನ್ಸ್ ಟೀಮ್ ಕೋಚ್ ಆಗಿದ್ದೆವು. ನಾವು 2020 ಹೋಗಿ ಹಾಕಿ ಇಂಡಿಯಾದ ನಾವು ಲೆವೆಲ್ 1, ಲೆವೆಲ್ 2, FIH ಲೆವೆಲ್ 1 ಅದೆಲ್ಲ ಮಾಡಿದ್ದೇವೆ ಅಂತ ಹೇಳಿದ್ರೆ ನಾವು ಲೇಟೆಸ್ಟ್ ಅಪ್ಡೇಟ್ ಆಗಬೇಕು. ಏನ್ ಕೋಚಿಂಗ್ ಸಿಸ್ಟಮ್ ಅಲ್ಲಿ ಹೇಗೆ ಪ್ಲಾನ್ ಆಗಬೇಕು ಅದಿದು ಅಂತ. ಅದಕ್ಕಾಗಿ ನಾವು ಹೇಳೋದು ಪ್ರೆಸೆಂಟ್ ಕೋಚಸ್ ಇದ್ರು ಯಾವಾಗ ಆಪರ್ಚುನಿಟಿ ಸಿಗ್ತದೆ ನಿಮ್ಗೆ, ನಿಮ್ದು ಫೆಡರೇಷನ್ ಇಂದ ಯಾವ್ದು ಹೈಯರ್ ಕೋಚಿಂಗಿಗೆ ಇಂಥ ಲೆವೆಲ್ ಎಲ್ಲ ಅವರು ಅಟೆಂಡ್ ಮಾಡ್ತಾರೆ, ದೇ ವಿಲ್ ಗೇನ್ ಲಿಟಲ್ ಮೋರ್ ಎಕ್ಸ್ಟ್ರಾ. ಮಕ್ಕಳಿಗೆ ಹೇಳಿಕೊಡಕ್ಕೆ ಸ್ಕಿಲ್ ಲೆವೆಲ್ ಅವ್ರದ್ದು ಕೋಚಿಂಗ್ ಅಲ್ಲಿ ಇಂಪ್ರೂವ್ ಆಗ್ತಾರೆ. ಅದು ಅವರು ಅಟೆಂಡ್ ಮಾಡಲೇಬೇಕು. AB ಸುಬ್ಬಯ್ಯ ಅವರೇ, ನೀವೀಗ ಹೈ ಪರ್ಫಾರ್ಮೆನ್ಸ್ ಡೈರೆಕ್ಟರ್ ಖೇಲೋ ಇಂಡಿಯಾದಲ್ಲಿ ಈ ಹಾಕಿ ಇದಕ್ಕೆ ನಿಮಗೆ ತರಬೇತಿ ನೀಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಆದ್ರೆ ನೀವು ಕೂರ್ಗಿಗೆ ಹಿಂದೆ ಹೋಗಿ ಅಲ್ಲಿ ಯುವ ಕ್ರೀಡಾಪಟುಗಳಿಗೆ ಹಾಕಿಯಲ್ಲಿ ಕೋಚಿಂಗ್ ಕೊಡಬೇಕು ಎನ್ನುವುದೀಗ ನಿಮ್ಮ ಮುಂದಿನ ಯೋಜನೆ ಅಂತ ಕಾಣಿದೆ. ಕೊಡಗಲ್ಲಿ ನಾವೀಗ ಫ್ಯಾಮಿಲಿ ಟೂರ್ನಮೆಂಟ್ ಆಡಕ್ಕೆ ಹೋಗ್ತೀವಿ. ಅದರಲ್ಲಿ ನಾವು ಈಗ ಎಲ್ಲ ವಿಲೇಜಸ್ ಅಲ್ಲಿ ಸಮ ಕೋಚಿಂಗ್ ಕ್ಯಾಂಪ್ ಅವ್ರು ಹಾಕ್ತಾ ಇರ್ತದೆ ಹಾಕಿ. ವಿಲ್ ಮೇಕ್ ಶೋರ್ ನಾವಾದ್ರೂ ಅಷ್ಟೇ, MM ಸೋಮಯ್ಯ ಆದ್ರೂ ಅಷ್ಟೇ, ನಮ್ದು ಇಲ್ಲಿ KK ಪೂರ್ಣಚ ಯಾರೆಲ್ಲ ಇಂಡಿಯಾಗೆ ಆಡಿದ್ದಾರೆ ಅವರೆಲ್ಲ ಏನ್ ಮಾಡ್ತಾರೆ, ನಾವು ಅಲ್ಲಿ ಹೋಗಿದಾಗ ನಾವು ಈ ಗ್ರೌಂಡ್ ನ ಅಟೆಂಡ್ ಮಾಡಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವರಿಗೆ ಒಂದು ಹಿತವಚನ ಹೇಳಿ, ಯಾಕೆ ನಾವು ಬಂದಿದ್ದು, ಯಾಕೆ ನೀವು ಬರ್ಬೋದು, ಯಾಕೆ ಈಗ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಟ್ರೈನಿಂಗ್ ಮಾಡಬೇಕು ಅದೆಲ್ಲ ನಾವು ಅವ್ರಿಗೆ ಹೇಳ್ತಾನೆ ಇರ್ತೀವಿ. ಎನಿ ರಿಗ್ರೆಟ್ಸ್ ಆಸ್ ಎ ಪ್ಲೇಯರ್ ಆಸ್ ಇನ್ ಹಾಕಿ? ನೀವು ಫಸ್ಟ್ ಕ್ವಶನ್ ಕೇಳಿದ್ರೆ ಮೇಡಮ್, ನಮ್ದು ರಿಗ್ರೆಟ್ ಇತ್ತು ಅದೇ ಮೇಜರ್ ಟೂರ್ನಮೆಂಟ್ ಅಲ್ಲಿ, ಅಂದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ಒಲಿಂಪಿಕ್ ಅಥವಾ ವರ್ಲ್ಡ್ ಕಪ್ ಅಲ್ಲಿ ನಾವು ಮೆಡಲ್ ವಿನ್ ಆಗಕ್ಕಾಗಿಲ್ಲ. ದೋ ವಿ ಆರ್ ಡನ್ ವೆರಿ ವೆಲ್, ನಮ್ಗೆ ಅದರಲ್ಲಿ ಮೆಡಲ್ ಸಿಕ್ಕಿಲ್ಲ, ಅದೊಂದೇ ರಿಗ್ರೆಟ್ ಮೇಡಮ್. ಅದರ್ವೈಸ್ ವಿ ಆರ್ ಥ್ಯಾಂಕ್ಫುಲ್ ಟು ದ ಗಾಡ್ ದಟ್ ಹಿ ಈಸ್ ಗಿವನ್ ಎ ಆಪರ್ಚುನಿಟಿ, one small district to go and represent India for 12 years and lead the team and winning the Asian Games gold medal. So I thank him for whatever opportunity is given to me. Focus is always on the future, not on the past. But we learn from the mistakes. Mistakes, right, Alba? Definitely, ma'am. If you want to be a good top player, you have to make a mistake. You have to learn from the mistakes. So really nice to know, ಸುಬ್ಬಯ್ಯ ಅವರೇ. ಮಂಗಳೂರು ಯೂನಿವರ್ಸಿಟಿ ನಿಮಗೆ ಡಾಕ್ಟರೇಟ್ ಕೊಟ್ಟು ಕೂಡ ಗೌರವಿಸಿದೆ. ದಟ್ಸ್ another feather in the cap. ಆಕಾಶವಾಣಿಗೆ ಬಂದು ನಿಮ್ಮ ವಿಶಾಲವಾದ ಅನುಭವಗಳು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. Thank you. ಪ್ರಶಸ್ತಿ ಪುರಸ್ಕೃತರಾದ ಹಾಕಿ ಕ್ರೀಡಾಪಟು ಡಾಕ್ಟರ್ AB ಸುಬ್ಬಯ್ಯ ಅವರ ಮಾತುಗಳನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಷ್, ಸಹಕಾರ ಭಾರತಿ ನಾಗರಮಠ್. ಇದಾಗಿತ್ತು ಇವತ್ತಿನ ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.